ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಮತ್ತು ಯಾವ ರೀತಿ ಪೂಜೆ ಸಾಮಾನ ಜೋಡಿಸ್ಕೊತೀನಿ ಅನ್ನೋದು ಪ್ರತಿಯೊಂದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರು ಸ್ಕಿಪ್ ಮಾಡ್ದಲೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಪ್ಲೀಸ್ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ದೇವ್ರ ಸಾಮಾನೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಇನ್ನು ದೇವ್ರ ಮನೆಯೂ ಸಹ ನೀಟಾಗಿ ಒರೆಸ್ಕೊಂಡು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅಂದರೆ ದೇವ್ರಿಗೆ ಒರೆಸಾದ್ಮೇಲೆ ಕುಂಕುಮ ಇಡೋಕ್ಕೂ ಸಹ ಇವಾಗಲೇ ಕಲಸಿಟ್ಕೊಂಡಿದ್ದೀನಿ. ಮತ್ತು ಇವಾಗ ದೇವ್ರ ಫೋಟೋನ ಎತ್ತಿಟ್ಕೊಂಡು ದೇವ್ರ ಫೋಟೋನ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಕುಂಕುಮನ ಮಾತ್ರ ಯಾವಾಗ ನಾನು ಫೋಟೋ ಒರೆಸಿ ಕುಂಕುಮ ಇಡಬೇಕು ಅಂತ ಅಂದ್ಕೋತೀನಿ ಆವಾಗಲೇ ಕುಂಕುಮನ ಫ್ರೆಶ್ಶಾಗಿ ಕಲಿಸ್ಕೊಳ್ಳೋದು. ಕಲಸಿರೋ ಕುಂಕುಮನೇ ಮತ್ತೆ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಲ್ಲ. ಆಗಲೇ ಹೊಸ್ದಾಗೆ ಕಲಿಸ್ಕೊಂಡೆ ದೇವ್ರಿಗೆ ಕುಂಕುಮನ ಇಡೋದು ನಾನು. ಇಲ್ಲಿ ನೀವು ನೋಡ್ತಿರ್ಬೋದು ನೀಟಾಗಿ ಇವಾಗ ಫೋಟೋ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಕುಂಕುಮ ಎಲ್ಲನೂ ತೆಕ್ಕೊತಾ ಇದ್ದೀನಿ. ನನಗೆ ಪರ್ಸ್ನಲಿ ಪೂಜೆ ಅಂದರೆ ಬಹಳ ಇಷ್ಟ. ನಾನು ದೇವ್ರನ್ನ ತುಂಬ ನಂಬ್ತೀನಿ. ದೇವ್ರು ಇಲ್ದಲೆ ಏನೂ ಇಲ್ಲ ಅಂತಲೇ ನಾನು ಅಂದ್ಕೊಂಡಿರೋದು. ಅಷ್ಟು ದೇವ್ರ ಮೇಲೆ ಭಕ್ತಿ ಜಾಸ್ತಿ ನನಗೆ. 15 ದಿವಸದಿಂದ ಯಾಕೋ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಹುಷಾರಿತ್ತಿಲ್ಲ ಅಂತ. ಹಾಗಾಗಿ ಈ ವಿಡಿಯೋ ಅಂದರೆ ನೆನ್ನೆದಿದು ಮಂಗಳವಾರದ ವಿಡಿಯೋ ಇದು. ಮಂಗಳವಾರ ನಮಗೆ ವಾರ. ಸೊ ಹಾಗಾಗಿ ಅವತ್ತೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡಿಕೊಂಡು, ಇನ್ನು ಮಿಕ್ಕಿದ ವೀಡಿಯೋಗಳೆಲ್ಲ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಪೂಜೆದು ಮತ್ತು ಈವ್ನಿಂಗ್ದು ರುಟೀನ್ ಹೇಗಿರುತ್ತೋ ಅದನ್ನಾದರೂ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋನ ಮಾಡ್ಕೊತಾ ಇದ್ದೆ. ಇವಾಗ ನೀವು ನೋಡ್ತಿರ್ಬೋದು ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಕುಂಕುಮನ ಇಡ್ತಾ ಇದ್ದೀನಿ. ನನಗಂತೂ ಫೋಟೋ ಒರೆಸಿ ಕುಂಕುಮ ಇಟ್ಟು ಫೋಟೋಗಳು ನೋಡೋದೇ ಒಂಥರ ಖುಷಿ, ಅಷ್ಟಿಷ್ಟ ಆಗುತ್ತೆ. ಇವಾಗ ಅರಿಶಿನ ಸಹ ಇಟ್ಕೋತಾ ಇದ್ದೀನಿ. ನನಗೆ ದೇವರು ಅಂದರೆ ಬಹಳ ಭಕ್ತಿ ನಂಬಿಕೆ ಜಾಸ್ತಿ. ನಾನು ಏನೇ ಒಂದು ಸಣ್ಣ ಕೆಲಸ ಮಾಡೋದಾದರೂ ಸಹ ದೇವ್ರನ್ನ ಕೇಳ್ದಲೇ, ದೇವ್ರ ಹತ್ರ ಆಶೀರ್ವಾದ ಪಡ್ಕೊಳ್ದಲೇ ನಾನು ಯಾವ ಕೆಲಸನ ಮಾಡಲ್ಲ. ಅಷ್ಟು ನಂಬ್ತೀನಿ ದೇವ್ರನ್ನ ನಾನು. 15 ದಿವಸದಿಂದ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಅದೊಂದು ಬೇಜಾರು. ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ಕೋತಾ ಇದ್ದೆ. ಇನ್ನು ನಾನು ಯಾವ್ದು ಹೆಣ್ಣು ದೇವರಿದ್ರೂ ಅಷ್ಟೇ ಅರಿಶಿನ ಸುತ್ತ ಅಂದರೆ ಮುತ್ತೈದೆ ಆಗಿರುತ್ತಲ್ಲ ದೇವರು ಅಂತ ಅಂದ್ಬಿಟ್ಟು ಈ ರೀತಿ ಅರಿಶಿನ ಇಡ್ತೀನಿ. ಇದಂತೂ ಚಿಕ್ಕ ವಯಸ್ಸಿಂದನೂ ನಾನು ಹೀಗೆ ಮಾಡೋದು. ಇನ್ನು ದೇವ್ರ ಫೋಟೋ ಎಲ್ಲ ನೀಟಾಗಿ ಎಲ್ಲ ಮಾಡಿ ಕುಂಕುಮನೆಲ್ಲ ಇಟ್ಕೊಂಡು ಆಯಿತು. ಇವಾಗ ಕಂಪ್ಲೀಟಾಗಿ ಈ ರೀತಿ ಕಾಣಿಸ್ತಿದೆ ನಮ್ಮನೆ ಪುಟಾಣಿ ದೇವ್ರ ಫೋಟೋ. ಇನ್ನು ಈಗೊಂದು ಫೋಟೋ ತೋರಿಸ್ತೀನಿ ನೋಡಿ ನಿಮಗೆ. ಇದು ನಾನು ಟೂರ್ ಹೋದಾಗ ತೊಗೊಬಂದಿದ್ದು. 8ನೇ ಕ್ಲಾಸಲ್ಲಿ ಟೂರ್ ಹೋಗಿದ್ನಲ್ಲ ಆವಾಗಲಿಂದನೂ ಫೋಟೋ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇಡ್ಗುಂಜಿಲಿ ತೊಗೊಬಂದಿರೋದು ಗಣೇಶನ್ನ. ಅಂದರೆ ನಿಂತಿರೋ ಗಣೇಶ ಅಲ್ಲೊಂದೇ ಇರೋದು ಅಂತ ಹೇಳ್ತಾರೆ ಎಲ್ಲರೂ. ಆ ಫೋಟೋಗೂ ಅಷ್ಟೇ ನೀಟಾಗಿ ಒರೆಸ್ಕೊಂಡು ಕುಂಕುಮನ ಇಟ್ಕೋತಾ ಇದ್ದೀನಿ. ಆವಾಗಲಿಂದ ಇಲ್ಲಿವರೆಗೂ ಕಳ್ಕೊಳ್ದಲ್ಲೇ ಇಟ್ಕೊಂಡಿದ್ದೀನಿ. ಫೋಟೋ ಒಂದೇ ನಾನು ಇಟ್ಕೊಂಡಿರೋದು, ಇನ್ನು ಮಿಕ್ಕಿದೆಲ್ಲ ಕಳೆದೇ ಹೋಗ್ಬಿಡ್ತು. ಇನ್ನು ಇದು ಪುಟಾಣಿ ಹಸು ಕರು. ಇದನ್ನು ಯಾರಾದರೂ ಕೊಡಿಸ್ಬೇಕು ಅಂತಿದ್ರಂತಲ್ಲ, ಅದಕ್ಕೆ ನಮ್ಮ ಅಕ್ಕ ಇದನ್ನು ಈ ಸತಿ ಲಾಸ್ಟ್ ಟೈಮ್ ಟೂರ್ ಹೋಗಿದ್ವಲ್ಲ ಆವಾಗ ನಮ್ಮ ಅಕ್ಕ ಇದನ್ನು ನಮಗೆ ಕೊಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ, ಅಷ್ಟು ಚೆನ್ನಾಗಿದೆ ಇದು. ನನಗಂತೂ ಬಹಳ ಇಷ್ಟ ಹಸು ಕರು ಫೋಟೋ ಅಂದರೆ ವಿಗ್ರಹ. ಇದನ್ನು ಕೊಡಿಸಿದ್ರೆ ಒಳ್ಳೆಯದಂತೆ, ಹಾಗಾಗಿ ನಮ್ಮ ಅಕ್ಕ ಇದನ್ನು ನಮಗೆ ಕೊಡಿಸಿದ್ರು. ಇವಾಗ ಹಸು ಕರುನೂ ಅಷ್ಟೇ ನೀಟಾಗಿ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೆ. ಇನ್ನು ಕೆಲವರು ಅಕ್ಕಿ ಹಾಕಿ ಇಡ್ತಾರೆ, ನಾನು ಹಾಗೆ ಪ್ಲೇಟ್ ಮೇಲೆ ಹಾಗೆ ಇಟ್ಟಿದ್ದೀನಿ. ಇನ್ನು ದೀಪನೂ ಬತ್ತಿ ಎಲ್ಲ ಹಾಕ್ಕೊಂಡು, ಒಂದು ಬತ್ತಿ ಹಾಕೋಬಾರ್ದು 2 ಬತ್ತಿ ಹಾಕೋಬೇಕು ಅಂತ ಅಂತಾರೆ, ಅದಕ್ಕೆ ನಾನು 2 ಬತ್ತಿನೇ ಹಾಕೋದು. ಇವಾಗ ಅರಿಶಿನ ಕುಂಕುಮನೂ ಸಹ ದೀಪಕ್ಕೆಲ್ಲ ಹಚ್ತಾ ಇದ್ದೆ. ಇನ್ನು ಕಂಪ್ಲೀಟಾಗೆಲ್ಲ ಹಚ್ಚಾಗಿ ಇವಾಗ ಇದು ಸಣ್ಣದಾಗಿ ಒಂಥರ ಪೀಠ ಥರ ಇಟ್ಕೊಂಡಿದ್ದೀನಿ. ಇವಾಗ ಕಳಸ ಇಡೋಕ್ಕೋಸ್ಕರ ಒಂದು ಪ್ಲೇಟ್ಗೆ ಅಕ್ಕಿ ಹಾಕಿ ಅದಕ್ಕೆ ಇವಾಗ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಹೂವು ಇಡ್ತಾಯಿದ್ದೀನಿ ಕಳಸ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಇಷ್ಟೇ ಪುಟಾಣಿಗೊಂದು ಪೀಠ ಅಷ್ಟೇ ಮಾಡ್ಕೊಂಡಿರೋದು, ದೇವ್ರ ಮನೆ ಇಲ್ವಲ್ಲ ಹಾಗಾಗಿ. ಇವಾಗ ಕಳಸದ ಚೆಂಬಿಗೆ ನೀರನ್ನು ಸಹ ಹಾಕ್ಕೊಂಡು ತುಂಬ್ದರ್ಬೇಲಿ ಇವಾಗ ಕಳಸನೂ ಸಹ ಇಡ್ತಾಯಿದ್ದೀನಿ ಅಕ್ಕಿ ಮೇಲೆ. ಕಳಸ ಸ್ವಲ್ಪ ಆ ಕಡೆ ಇತ್ತು ಅಂದ್ಬಿಟ್ಟು ಇವಾಗ ಜರುಗಿಸ್ಬಿಟ್ಟು ಈ ಸೈಡ್ ಇಡ್ತಾಯಿದ್ದೆ.
ಇನ್ನು ಕಳ್ಸೋಕ್ಕೂ ಅಷ್ಟೇ ನಾನು ಬೇರೆ ಇನ್ನೇನು ಹಾಕಲ್ಲ. ಕಾಯಿನ್ಗಳು ಹಾಕ್ತೀನಿ. ಒಂದು ಗೋಲ್ಡ್ ಕಾಯಿನು, ಮಾಮೂಲಿ ಒಂದು ಕಾಯಿನು. ಇನ್ನು ಕಳ್ಸೋಕ್ಕೂ ಅಷ್ಟೇ ಅರಿಶಿನ, ಕುಂಕುಮ, ಹೂವು. ಮಾಮೂಲಿ ಎಲ್ಲ ಹೆಂಗೆ ಮಾಡ್ತಾರೆ ನಾನು ಹಾಗೆ ಮಾಡೋದು. ಅಂದರೆ ನಮ್ಮದು ಮಂಗಳವಾರ ಮತ್ತು ಶುಕ್ರವಾರ ಅಷ್ಟೇ ವಾರ ಅಂದರೆ ಎಲ್ಲ ಫುಲ್ ನೀಟಾಗೆಲ್ಲ ತೆಕ್ಕೊಂಡು ಮಾಡೋ ಅಂಥದ್ದು. ಇನ್ನು ಕಳ್ಸೋಕ್ಕೂ ಅಷ್ಟೇ ಅರಿಶಿನ, ಕುಂಕುಮನ ಇಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದೇ ರೀತಿ ಕುಂಕುಮನ ಇಡೋದು ಕಳ್ಸೋಕ್ಕೆ. ಏನೋ ಈ ರೀತಿ ಇಟ್ಟರೆ ನನಗೇನೋ ಒಂಥರ ಖುಷಿ. ಈ ರೀತಿ ಕಲಸ್ಕೊಂಡಿರೋ ಕುಂಕುಮನೇ ಇತ್ತು, ಅದನ್ನೇ ಇಡ್ತಾ ಇರೋದು. ಇನ್ನು ಎಲ್ಲ ಇಟ್ಟಾಯಿತು. ಇನ್ನು ನನಗೆ ಕಳಸ ಇಡೋದು, ಕಾಯೆಲ್ಲ ಇಡೋದು ಅಂದರೆ ಇಷ್ಟ. ಒಂಥರ ದೇವರೇ ಕಾಣಿಸ್ತಿದೆ ಅನ್ನೋ ಫೀಲು. ಇನ್ನು ಇದಕ್ಕೂ ಅಷ್ಟೇ ಸ್ವಲ್ಪ ಅರಿಶಿನ ಕುಂಕುಮನ ಇಡ್ತಾ ಇದ್ದೆ. ಇನ್ನು ನಾವು ಕಳಸದ ಕಾಯಿನ ಚೇಂಜ್ ಮಾಡಲ್ಲ, ಇದನ್ನೇ ಇಡೋದು. ನಾವೇನಾದರೂ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರೆ ಅದಾಗಲಿ, ಕಾಯಿ ಒಡಿಲಿ ಅಂತ ಅಂದ್ಬಿಟ್ಟು, ಗರಿ ಒಡಿಲಿ ಅಂತ ಅಂದ್ಬಿಟ್ಟು ನಾವು ಕಳಸದ ಕಾಯಿನ ಚೇಂಜ್ ಮಾಡಲ್ಲ. ಇದು ಒಡಿಬೋದು ಅಂತ ಅಂದ್ಕೊಂಡಿದ್ದೀನಿ, ಏಕೆಂದರೆ ಸ್ವಲ್ಪ ಏನೋ ಒಂಥರ ಗ್ರೀನಾಗಿ ಬಂದಿದೆ ಹಿಂದೆಗಡೆ. ನೋಡೋಣ ಒಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಸುಮಾರು ಕಾಯಿನ ಇಟ್ಟಿದ್ದೀನಿ, ಯಾವುದೂ ಒಡೆದಿಲ್ಲ. ಈ ಕಾಯಾದರೂ ಒಡೆದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ತೊಳ್ಕೊಬಂದು ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ಇವಾಗ ಕಳಸಕ್ಕೆ ವೀಳ್ಯದೆಲೆನ ತೊಳ್ಕೊಬಂದು 5 ವೀಳ್ಯದೆಲೆನ ಇಡೋದು ನಾವು. ವೀಳ್ಯದೆಲೆ ಎಲ್ಲನೂ ನೀಟಾಗಿ ಇಟ್ಕೊತಾ ಇದ್ದೆ. ಕೆಲವರು 3 ಇಡ್ತಾರೆ, ಇನ್ನು ಕೆಲವರು 7, ಹಿಂಗೆ ಅವ್ರವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಇಡ್ತಾರೆ. ನಾವು ಮಾತ್ರ 5 ಯಾವಾಗಲೂ ಇಡೋದು. ಇವಾಗ ವೀಳ್ಯದೆಲೆ ಎಲ್ಲ ಇಟ್ಟಾಯಿತು. ಇನ್ನು ಅರಿಶಿನ ಕುಂಕುಮ ಹಚ್ಚಿದ್ದೀನಿ ಕಾಯಿಗೆ, ಕಾಯಿನೂ ಸಹ ಇಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಾಯಿ ಇಟ್ಟಾದಮೇಲೆ ಕಳೆನೇ ಜಾಸ್ತಿ ದೇವ್ರ ಮನೆಗೆ. ಇನ್ನು ಇದು ನಮ್ಮ ಮನೆ ದೇವ್ರದ್ದು ಮುಡುಪು, ಹರಕೆ ಹೊತ್ಕೊಂಡಿರೋವಂಥದ್ದು. ಅದು ತೀರಿಸೋವರೆಗೂ ಮನೆಯಲ್ಲೇ ಪೂಜೆ ಮಾಡಬೇಕು ನಾವು. ಹಾಗಾಗಿ ಈ ಮುಡುಪು ಕಟ್ಟಾದ್ಮೇಲೆ ನಮ್ದು ಎಷ್ಟೋ ಕಷ್ಟ ಸ್ವಲ್ಪ ಬಗೆಹರ್ತಿತ್ತು. ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಹೂವು ಸಹ ತೊಗೊಬಂದಿದ್ರು. ಇನ್ನು ಹೂವೆಲ್ಲನೂ ಸ್ವಲ್ಪನೇ, ತುಂಬ ಮಡ್ಸಲ್ಲ. ಈಗ ಅದೇ ಹೂವನ್ನ ಇನ್ನೊಂದು ಸ್ವಲ್ಪ ಫ್ರಿಜ್ಜಿಗೆ ಇಟ್ಬಿಡ್ತೀನಿ, ಮತ್ತು ಮುಂದಿನ ವಾರಕ್ಕೂ ಆಗುತ್ತೆ. ಇನ್ನು ಇದು ನಮ್ಮ ತೋಟದಲ್ಲಿ ಬಿಟ್ಟಿದ್ದಂಥದ್ದು ಹೂವು. ಈಗ ಹೂವು ಎಲ್ಲ ಸ್ವಲ್ಪನೇ ಎಷ್ಟು ಬೇಕು ಅಷ್ಟು ಇಡ್ಸುತ್ತೆ ಅಷ್ಟನ್ನು ಅಲಂಕಾರ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಪರ್ಸ್ನಲಿ ಹೂವಿನ ಅಲಂಕಾರ ಅಂದರೆ ಇಷ್ಟ, ಬಟ್ ನಾನಿವಾಗ ಜಾಸ್ತಿ ಹೂವು ಮಡ್ಸೋಕ್ಕೆ ಹೋಗಲ್ಲ, ಸ್ವಲ್ಪನೇ ಮಡಿಸ್ತೀನಿ. ಇವಾಗ ಏನು ಅಂತಂದರೆ ಹೂವು ಜಾಸ್ತಿ ಮಡಿಸ್ಬಿಟ್ರೆ ಕಾಣೋದೇ ಇಲ್ಲ ಹಿಂದೆಗಡೆ ದೇವರು. ಹಾಗಾಗಿ ಸ್ವಲ್ಪನೇ ಮಡಿಸ್ತೀನಿ. ಇನ್ನು ಇದನ್ನು ನಮ್ಮ ಅಜ್ಜಿ ಕೊಡಿಸಿದ್ದು ಕುಬೇರನೂ ಅಷ್ಟೇ ಇನ್ನೊಬ್ರು ಕೊಡಿಸ್ಬೇಕಂತೆ. ಇನ್ನು ಹಸು ಕರುನ ಇಲ್ಲೇ ಕೆಳಗಡೆ ಪ್ಲೇಟ್ ಮೇಲೆ ಇಟ್ಟಿದ್ದೀನಿ. ಅಯ್ಯೋ, ಹಸು ಕರುಗೆ ಹೂವು ಮಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟು ಅರಿಶಿನ ಕುಂಕುಮಕ್ಕೂ ಹೂವನ್ನ ಮಡಿಸ್ತಾ ಇದ್ದೀನಿ. ಮತ್ತು ಇದು ನಮ್ಮ ಮನೆ ದೇವ್ರದ್ದು ಮುಡುಪಿಗೂ ಹೂವನ್ನ ಮಡಿಸ್ತಾ ಇದ್ದೀನಿ. ಇನ್ನು ದೇವ್ರ ಫೋಟೋಗೂ ಅಷ್ಟೇ ಸಿಂಪಲಾಗಿ ಹೂವನ್ನ ಮಡಿಸ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ, ಎಲ್ಲೂ ಬೋರ್ ಆಗಲ್ಲ ಅಂತ ಅಂದ್ಕೋತೀನಿ. ಅಂದರೆ ದೇವ್ರ ಪೂಜೆ ಮಾಡೋದೆಲ್ಲ ಮಾಡಿರ್ತಾರೆ, ಇವರೇನಪ್ಪ ಹಿಂಗೆ ತೋರಿಸ್ತಿದ್ದಾರೆ ಅಂತ ಅಂದ್ಕೋತೀರಾ ಅಂತ ನನಗೆ ಎಡಿಟ್ ಮಾಡಬೇಕಾದ್ರೆ ಹಂಗೆ ಅನ್ನಿಸ್ತಿತ್ತು. ನೋಡೋಣ ಅಂತ ಅಂದ್ಬಿಟ್ಟು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೋತಾ ಇರೋದು. ಪ್ಲೀಸ್ ಯಾರೂ ಏನೂ ತಪ್ಪು ತಿಳ್ಕೊಬೇಡಿ. ಇನ್ನು ಇದು ಮನೆಯಲ್ಲೇ ಬಿಟ್ಟಿದ್ದಂತಹ ರೋಸ್ ಇದನ್ನು ಸಹ ಮಾಡಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪನಾದರೂ ಮನೇಲೇ ಅಂದರೆ ಬೆಳೆದಿರೋಂಥ ಹೂವನ್ನ ಮಡಿಸ್ಬೇಕಂತೆ ಫೋಟೋಗೆ, ತುಂಬ ಒಳ್ಳೆಯದಂಥದ್ದು. ತುಂಬ ಜನ ಹೇಳ್ತಿರ್ತಾರೆ ಅದನ್ನು, ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಬರ್ಬೇಡಿ ಹೂವನ್ನ ಅಂತ. ಇನ್ನು ನಮ್ಮ ಅಪ್ಪನ ಫೋಟೋ ಅಷ್ಟೇ ನೀಟಾಗಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಡ್ತಿದ್ದೆ. ಏನಪ್ಪ ನಮ್ಮ ಅಪ್ಪನ ಫೋಟೋಗೆಲ್ಲ ಹಂಗೆ ಪೂಜೆ ಮಾಡ್ಬೇಕಾದ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು. ನಮ್ಮನ್ನೆಲ್ಲ ಹಾಗೆಲ್ಲ ಸಾಕಿ ಇವಾಗ ನಾವು ನಮ್ಮ ಅಪ್ಪಂಗೆ ಪೂಜೆ ಮಾಡಬೇಕಾ ಅನ್ನೋದು ನಮಗೆ ಬಹಳ ದುಃಖ. ಏನೂ ಮಾಡೋಂಗಿಲ್ಲ, ತಗೊಳ್ಳೇಬೇಕು ಬಂದಿದ್ದೆಲ್ಲನೂ ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ. ಇವ್ರು ನಮ್ಮಪ್ಪ. ಇನ್ನು ಬಾಗಿಲಿಗೂ ಅಷ್ಟೇ, ಬಾಗಿಲೆಲ್ಲನೂ ಸಂಜೆನೇ ತೊಳ್ಕೊಂಡಿದ್ದೆ, ಆ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಹೊಸ್ಲಿಗೂ ಅಷ್ಟೇ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ. ಇನ್ನು ಹೂವನ್ನ ಮಡಿಸ್ತಾ ಇದ್ದೀನಿ. ಇನ್ನು ಆಚೆ ಕಡೆದೆಲ್ಲ ಯಾವ ವಿಡಿಯೋನೂ ಸಹ ಮಾಡ್ಕೊಂಡಿಲ್ಲ, ಎಲ್ಲ ಮಾಮೂಲಿ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ನ ತೊಗೊಂಡಿರೋದು. ಇನ್ನು ಬಾಳೆಹಣ್ಣು ಸಹ ತಂದಿದ್ದರು, ಅದನ್ನು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು, ಇನ್ನು ಕಾಯಿನ ಸುಲ್ಕೊಳಕ್ಕಾಗಿರಲಿಲ್ಲ, ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಬರೀ ಬಾಳೆಹಣ್ಣು ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಿದ್ದೆ. ಕಂಪ್ಲೀಟಾಗಿ ಈ ರೀತಿ ಅಲಂಕಾರ ಮಾಡಿದ್ದೀನಿ ಫೋಟೋಗೆ. ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡ್ಕೊ ತಿಳಿಸಿ. ಇನ್ನು ನೆಕ್ಸ್ಟು ದೀಪಕ್ಕೆ ಎಣ್ಣೆನ ಹಾಕ್ಕೊಂಡು ದೀಪ ಅಂಟಿಸೋಣ ಅಂತ ಅಂದ್ಬಿಟ್ಟು, ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಬೇಗನೆ ಮಾಡ್ಕೋತಾ ಇದ್ದೆ. ಇನ್ನು ದೀಪನ ಅಂಟಿಸ್ತಿದ್ದೆ.
ದೀಪ ಅಣಿಸ್ದಾಗಂತೂ ನಮ್ಮನೆ ಪುಟಾಣಿ ದೇವ್ರ ಮನೆ ನೋಡೋಕ್ಕೆ ಒಂಥರ ಚೆಂದ, ಅಷ್ಟು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ನಾನಂತೂ ಹಾಗೆ ನೋಡ್ತಾನೇ ಇರ್ತೀನಿ, ಒಂದು 5 ನಿಮಿಷ ಪೂಜೆ ಮಾಡೋದು ಬಿಟ್ಟು ನೋಡ್ತಾನೇ ಇರ್ತೀನಿ. ದೀಪ ಅಣಿಸ್ದಾಗ ಏನೋ ಒಂಥರ ಕಳೆ, ದೇವ್ರು ನೋಡೋಕ್ಕೆ ಒಂಥರ ಕಳೆ ಅಲ್ವಾ ದೀಪ ಅಣಿಸ್ದಾಗ. ಇನ್ನು ಬಾಳೆಹಣ್ಣೆಲ್ಲ ತೊಟ್ಟ ಮುರ್ಕೋತಿದ್ದೆ, ಒಂದು ಮುರಿದಂಗೆ ಇಡಬಾರ್ದು ಅಂತ ಅಂತಾರೆ. ಹಾಗಾಗಿ ಇನ್ನು ಕಂಪ್ಲೀಟಾಗಿ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಸಣ್ಣದಾಗಿ ಒಂದೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ. ಇನ್ನು ಈ ದೀಪ ಅಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಕಮಲದ ಥರ ಚೆನ್ನಾಗಿದೆ, ದೀಪ ಅಣಿಸ್ದಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸಾಂಬ್ರಾಣಿ ಅಂಟಿಸೋಣ ಅಂತ ಅಂದ್ಬಿಟ್ಟು ಅಂಟಿಸ್ಬಿಟ್ಟಿಟ್ರೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ, ಅಂಟಿಸ್ತಿದ್ದೆ. ಸಾಂಬ್ರಾಣಿ ಹೊಗೆ ಕೊಟ್ಟರೆ ಮನೆ ತುಂಬ ಘಮ ಘಮ ಅಂತಿರುತ್ತೆ. ಇನ್ನು ಪೂಜೆ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೇಗ ಬೇಗ ಪೂಜೆ ಮಾಡ್ತಿದ್ದೆ. ಟೈಮ್ ಆಗಿತ್ತು ಆಲ್ರೆಡಿ, ಇವತ್ತು ಲೇಟೇ ಆಗೋಗ್ಬಿಡ್ತು ಪೂಜೆ ಮಾಡೋದಕ್ಕೆ. ಯಾವಾಗಲೂ ಬೆಳಗಿನ ಜಾವ ಪೂಜೆ ಮಾಡ್ತಿದ್ದೆ, ಬಟ್ ಇವತ್ತು ಮಾತ್ರ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ಅಂದರೆ ಆಲ್ರೆಡಿ 7:30 ಆಗೇ ಹೋಗ್ಬಿಟ್ಟಿತ್ತು, ಅಷ್ಟು ಲೇಟ್ ಆಗಿತ್ತು ಪೂಜೆ ಮಾಡೋದು. ಅದಕ್ಕೆ ಬೇಗ ಬೇಗನಾದರೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ. ಇನ್ನು ಫೈನಲಾಗಿ ಲಾಸ್ಟಿಗೆ ಕರ್ಪೂರದ ಆರತಿ ಮಾಡ್ತಿದ್ದೆ. ಆರತಿ ಮಾಡ್ಬೇಕಾದ್ರಂತೂ ನಾನು ದೇವ್ರನ್ನೇ ನೋಡ್ತಿರ್ತೀನಿ, ಏಕೆಂದರೆ ಅಷ್ಟು ಅಂದರೆ ಅಷ್ಟು ಒಂಥರ ಆಕರ್ಷಣೀಯವಾಗಿ ಕಾಣಿಸ್ತಿರುತ್ತೆ, ದೇವರು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುತ್ತೆ. ಕಳಸ, ದೇವರು, ದೀಪ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಆಮೇಲೆ ಇನ್ನು ಆರತಿ ಮಾಡಬೇಕಾದ್ರೆ ದೇವರಿಗೆ ಕಳೆ ಜಾಸ್ತಿನೇ, ಏನೋ ಒಂಥರ ಎದ್ದು ಬಂದು ಕೂತಿದೆ ಅನ್ನೋ ರೀತಿ ನಮಗೆ ಫೀಲ್ ಆಗುತ್ತೆ ಮಾಡ್ತಿರೋರಿಗೆ. ಇನ್ನು ನನಗಂತೂ ಕರ್ಪೂರದ ಆರತಿ ಮಾಡೋದು ಅಂದರೆ ಬಹಳ ಇಷ್ಟ. ಆವಾಗ ದೇವ್ರು ನೋಡೋಕ್ಕೆ ಒಂಥರ ಇಷ್ಟ ಆಗಿ ಮಾಡ್ತಾನೆ ಇರ್ತೀನಿ ಆರತಿನ, ಅಷ್ಟು ಇಷ್ಟ ಆಗುತ್ತೆ. ಇನ್ನು ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ಫೈನಲಾಗಿ ಈ ರೀತಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು ನೀವು. ಇಷ್ಟು ಪುಟಾಣಿ ದೇವ್ರ ಮನೇಲಿ ಪುಟಾಣಿ ಎಲ್ಲನೂ ಅಲಂಕಾರ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ನಾನಿಲ್ಲಿ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊತಾ ಇದ್ದೆ. 15 ದಿವಸದಿಂದ ಹುಷಾರಿಲ್ಲ ಅಂತ ರಾತ್ರಿ ಚಪಾತಿ ಮಾಡೋದು ನಿಲ್ಲಿಸಿದ್ದೆ. ನಾನು ರಾತ್ರಿ ಹೊತ್ತು ಚಪಾತಿ ಅಷ್ಟೇ ತಿನ್ನೋದು. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಡೋಣ, ಸ್ವಲ್ಪ ಕಮ್ಮಿ ಆಗಿದೆ ಪೇಯ್ನು ಅಂತ ಅಂದ್ಬಿಟ್ಟು ಇವತ್ತಿಂದ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಚಪಾತಿನ ಮಾಡ್ಕೊತಿದ್ದೆ. ಬರೀ ನಾನು ಒಬ್ಬಳಿಗೆ ಅಷ್ಟೇ ಚಪಾತಿ, ಹಾಗಾಗಿ ಸ್ವಲ್ಪನೇ ತೊಗೊಂಡಿರೋದು. ಇವಾಗ ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ನೀರು ಹಾಕೊಂಡು ಕಲಿಸ್ಕೊತಿದ್ದೆ. ಮತ್ತು ನಾನು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಇವಾಗ ಡಯಟ್ ಮಾಡ್ತಿರೋದ್ರಿಂದ ಎಣ್ಣೆ ಎಲ್ಲ ಹಾಕ್ಕೊಳ್ಳಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಹಂಗೆ ನೀರಲ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ಇನ್ನು ಯಾವ್ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಅಂತ ಅಂದ್ಬಿಟ್ಟು ನಾನು ಒಬ್ಬಳಿಗೆ ಮಾಡ್ಕೊಳ್ಳೋಣ ಅಂತ ಹೋದೆ. ಬಟ್ ನನ್ನ ಹಸ್ಬೆಂಡ್ ನನಗೂ ಕೊಡು ಅಂತಂದಿದ್ದಕ್ಕೆ ಅವ್ರಿಗೂ ಸಹ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಆಮೇಲೆ ನನ್ನ ಮಗ ನನಗೂ ಬೇಕು ಅಂತ ಅಂದ, ಅದಕ್ಕೆ ಎಲ್ಲರಿಗೂ ಒಟ್ಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಇನ್ನು ಚಪಾತಿನ ಜಾಸ್ತಿ ಗಟ್ಟಿಗೂ ಇಲ್ಲ, ತೀರಾ ತೆಳುವೂ ಇರಬಾರ್ದು. ಆವಾಗ ಚಪಾತಿ ಅರಿಬೇಕಾದ್ರೆ ಎಲ್ಲೋ ಕಟ್ಟಾಗೋದು ಆ ರೀತಿ ಏನೂ ಆಗೋಲ್ಲ, ಆರಾಮ್ಸೆ ಅರಿಬೋದು. ನೀವು ನೋಡ್ತಿರ್ಬೋದು ನಾನು ಒಂದೇ ಕೈಯಲ್ಲಿ ಅರಿತಿರೋದು ಚಪಾತಿನ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಕೈಯಲ್ಲಿ ಅರಿದ್ರೂ ಚಪಾತಿ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡು ಅರಿತಿದ್ನಲ್ಲ, ಹಾಗಾಗಿ ಒಂದೇ ಕೈಲಿ ಅರಿತಿದ್ದೆ. ಚಪಾತಿ ಮಾತ್ರ ರೌಂಡಾಗಿ ಬರುತ್ತೆ. ನಾವು ಯಾವಾಗಲೂ ಶೆಲ್ಪಿಂಗ್ ಕಲ್ ಮೇಲೆ ಚಪಾತಿ ಅರಿಯೋದು. ಆಮೇಲೆ ನನ್ನ ಮಗುಗೊಂದು ಚಪಾತಿ ಅಂದರೆ ಬಹಳ ಇಷ್ಟ. ನನ್ನ ಹಸ್ಬೆಂಡ್ಗೆ ಚಪಾತಿ ಅಂದರೆ ಇಷ್ಟ ಇಲ್ಲ, ಆದರೆ ಏನೋ ಗೊತ್ತಿಲ್ಲ ನನಗೂ ಕೊಡು ಚಪಾತಿನ ಅಂತ ಕೇಳಿದ್ರು, ಅನ್ನ ಬೇಡ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರಿಗೂ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಟ್ಟಿಗೆ ಹಾಕ್ತಾಯಿದ್ದೆ. ಇನ್ನು ನಾನು 2 ಚಪಾತಿನ ತಿನ್ನೋದು ರಾತ್ರಿ ಹೊತ್ತು. ಇನ್ನು ಚಪಾತಿಗೆ ದಿನ ಒಂದೊಂದು ಥರ ಪಲ್ಯಗಳು ಮಾಡ್ಕೊತೀನಿ. ಚಪಾತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಸ್ವಲ್ಪ ನನ್ನ ಸ್ಟಿಚ್ಚು ನೋವು ಪೇಯ್ನ್ ಕಮ್ಮಿ ಆಗಿರೋದು, ಸಿಕ್ಕಾಪಟ್ಟೆ ನೋವಿರ್ತಿತ್ತು. ಆಮೇಲೆ ಈಗ ನಾನು ಜಾಸ್ತಿ ಊಟ ತಿನ್ನೋಂಗೂ ಇಲ್ಲ, ಗಾಯ ತುಂಬ ಪೇಯ್ನ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಲಿಮಿಟಲ್ಲೇ ಊಟ ಮಾಡೋದು ಇವಾಗ ನಾನು. ಈಗ ಚಪಾತಿ ಎಲ್ಲ ಹರ್ಕೊಂಡಾಯ್ತು. ಇವಾಗ ಸ್ವಲ್ಪ ಇದನ್ನು ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಿರೋದು, ಅವ್ರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಅವರಿಗೆಲ್ಲ ಚಪಾತಿ ಹಾಕ್ಕೊಡೋಣ ಅಂತಂದ್ಬಿಟ್ಟು. ಇನ್ನು ನಾನು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಲ್ಲ, ಹಾಕ್ಕೊತೀನಿ ಬಟ್ ಸ್ವಲ್ಪ ಹಾಕ್ಕೊತೀನಿ, ಜಾಸ್ತಿ ಎಣ್ಣೆನೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ. ಇನ್ನು ಚಪಾತಿಗೆ ಏನೂ ಮಾಡಿರಲಿಲ್ಲ, ಕಾಂಬಿನೇಷನ್ ಪಲ್ಯ ಗಿಲ್ಯ ಏನೂ ಮಾಡಿರಲಿಲ್ಲ. ಚಿಲ್ಕೊರೆ ಸಾಂಬಾರಿತ್ತು ಅಂತ ಅಂದ್ಬಿಟ್ಟು ಅದನ್ನೇ ತಿಂದ್ರಾಗುತ್ತೆ ಅಂದ್ಬಿಟ್ಟು ಪಲ್ಯ ಮಾಡಿರಲಿಲ್ಲ. ನಾವು ದಿನ ಒಂದೊಂದು ಥರ ಪಲ್ಯ, ಕ್ಯಾರೆಟು, ಬೀಟ್ರೋಟು, ಬೀನ್ಸು ಈ ರೀತಿ ದಿನ ಒಂದೊಂದು ಥರ ಪಲ್ಯ ಮಾಡ್ಕೊತೀನಿ. ಒಬ್ಬಳೇ ಅಲ್ವಾ, ಕ್ವಾಂಟಿಟಿ ಕಮ್ಮಿ ಇರುತ್ತಲ್ಲ ಅಂದ್ಬಿಟ್ಟು ಆವಾಗಲೇ ಫ್ರೆಶ್ಶಾಗೆ ಮಾಡ್ಕೊಳ್ಳೋದು. ಚಪಾತಿ ಎಲ್ಲ ಬೇಯಿಸಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಚಪಾತಿನ ಹಾಕಿ ಇವಾಗ ಚಿಲ್ಕೊರೆ ಸಾಂಬಾರ್ದು ಅದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಇತ್ತಲ್ವಾ, ಬಿಡು ಇದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಿದ್ದೆ. ಅವ್ರಿಗೂ ಚಿಲ್ಕೊರೆ ಸಾಂಬಾರು ಅಂದರೆ ಇಷ್ಟ. ಇದು ನಮ್ಮ ತೋಟದಲ್ಲಿ ಬೆಳೆದಿದೆ ಅಂತ ಕಾಯಿ, ಸಿಕ್ಕಾಬಟ್ಟೆ ದಪ್ಪ ಇರುತ್ತೆ, ತುಂಬ ರುಚಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.